ನೋಡಿ, ನಮ್ಮ ಭಾರತೀಯ ಟೂರಿಸ್ಟ್ಗಳು ಅಮಾಯಕರು ಈ ಪಾಲಿಟಿಕ್ಸಲ್ಲಿ ಯಾತ್ರಲ್ಲೂ ಅವರು ಸೇರಿಕೊಂಡಿಲ್ಲ. ಅಂಥವ್ರ ಮೇಲೆ ಪಾಕ್ ಅವ್ರು ಮಾಡಿದ್ದು ಅನ್ಯಾಯ ಯಾರಿಗಾದರೂ ಮನ ಕಲ್ಕುವಂತಿರುತ್ತದೆ. ಇಂಥ ಉಗ್ರರು ನಮ್ಮ ಭಾರತ ದೇಶದ ಗಡಿಯಲ್ಲಿರಲಿ, ಕಾಶ್ಮೀರಲ್ಲಿರಲಿ, ಎಲ್ಲೇ ಇರಲಿ, ಈವನ್ ಪಾಕಿಸ್ತಾನದಿಂದ ಯಾರೇ ಜಿಹಾದಿ ಇದ್ದರೂ ಹುಡುಕಿ ಅವ್ರನ್ನ ಕೊಲ್ಲಬೇಕು. ಕ್ಷೇತ್ರ ಶಿವಮೊಗ್ಗ, ಅಲ್ಲಿ ಮಂಜುನಾಥ್ ಅನ್ನೋರು ನನ್ನ ಸ್ನೇಹಿತರು, ಒಳ್ಳೆಯ ದೇವರಂಥ ವ್ಯಕ್ತಿ. ಅಂಥ ವ್ಯಕ್ತಿನ ಫ್ಯಾಮಿಲಿ ಎದುರುಗಡೆ ಅವರು ಇಂಥ ಕೃತ್ಯ ನಡೆಸಿದ್ದಾರೆ ಅಂತಂತೇಳಿದ್ರೆ ನಮಗಂತೂ ರಕ್ತ ಇವತ್ತಿಗೂ ಕುದೀತಾ ಇದೆ. ನಾವು ಸಹ ನುಗ್ಗಿ ಅವ್ರ ಜೊತೆಲಿ ಹೊಡಿಬೇಕು ಅನಿಸ್ತಾ ನಮಗೆ ಅಷ್ಟೊಂದು ಕೋಪ ಬರ್ತಾ ಇದೆ. ನೋಡಿ, ನಮ್ಮದೆಲ್ಲ ಅವರಿಗೆಲ್ಲ ಸಪೋರ್ಟ್ ಇದೆ, ನಾವು ಜೊತೆಗಿದ್ದೀವಿ, ನಮ್ಮದೆಲ್ಲ ಆಶೀರ್ವಾದ ಅವ್ರ ಜೊತೆಗಿದೆ. ಜಯ ನಮ್ಮದೇ ಆಗತ್ತೆ ಅಂತಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇಷ್ಟು ವರ್ಷ ಇಂಡಿಯಾ ತುಂಬ ಸಾಫ್ಟ್ ಅಂತ ಅನಿಸ್ತಿತ್ತು ಎಲ್ರಿಗೂ. ಏನಾದ್ರು ಮಾಡ್ಬೋದು, ನಾವೇನು ರಿಟಾಲಿಯೇಟ್ ಮಾಡೋದಿಲ್ಲ ಅಂತ. ಬಟ್ ಈಗ ನಾವು ಕರೆಕ್ಟಾಗಿ ತೋರಿಸಿದ್ದೀವಿ. ಸೊ ಅಲ್ಲಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ಬೋದು ಅವ್ರಿಗೆ. ನಾಟ್ ರಿಯಲಿ. ನಮ್ಮ ಗೌರ್ಮೆಂಟ್ ಸ್ಟ್ರಾಂಗ್ ಇದೆ ಅಟ್ ದ ಸೆಂಟರ್, ಮತ್ತು ಆರ್ ಮಿಲಿಟ್ರೀಸ್ ಪ್ರಿಪೇರ್ಡ್, ಎಲ್ಲ ಪ್ರಿಪೇರ್ ಆಗಿದ್ದಾರೆ. ಯಾಕೆ ಹೆದರ್ಬೇಕು ನಾವು? ಆ್ಯಂಡ್ ವಿ ಆರ್ ಸಿಟಿಸನ್ಸ್, ವಿ ಆರ್ ರೆಡಿ ಟು ಸಪೋರ್ಟ್. ಪಹಲ್ಗಾಮ್ ಉಗ್ರರ ದಾಳಿಗೆ ನಮ್ಮ ಭಾರತ ಟಕ್ಕರ್ ಕೊಟ್ಟಿದೆ, ಅದ್ರ ಬಗ್ಗೆ ಏನು ಅನಿಸುತ್ತೆ ಮ್ಯಾಮ್ ನಿಮಗೆ? ನೋಡಿ, ನಮ್ಮ ಭಾರತೀಯ ಟೂರಿಸ್ಟ್ಗಳು ಅಮಾಯಕರು ಈ ಪಾಲಿಟಿಕ್ಸಲ್ಲಿ ಯಾತ್ರಲ್ಲೂ ಅವರು ಸೇರಿಕೊಂಡಿಲ್ಲ. ಅಂಥವ್ರ ಮೇಲೆ ಪಾಕ್ ಅವ್ರು ಮಾಡಿದ್ದು ಅನ್ಯಾಯ ಯಾರಿಗಾದರೂ ಮನ ಕಲ್ಕುವಂತಿರುತ್ತದೆ. ಅದು ಹೃದಯಕ್ಕೆ ತಟ್ಟಿಬಿಟ್ಟಿದೆ ಎಲ್ರಿಗೂ. ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥದ್ದನ್ನೇ ಹೋಗಿ ಈ ರೀತಿ ತೋರಿಸ್ಕೊಂಡಿದೆ ನಮ್ಮ ಭಾರತ. ಇಷ್ಟು ವರ್ಷ ಇಂಡಿಯಾ ತುಂಬ ಸಾಫ್ಟ್ ಅಂತ ಅನಿಸ್ತಿತ್ತು ಎಲ್ರಿಗೂ. ಏನಾದ್ರು ಮಾಡ್ಬೋದು, ನಾವೇನು ರಿಟಾಲಿಯೇಟ್ ಮಾಡೋದಿಲ್ಲ ಅಂತ. ಬಟ್ ಈಗ ನಾವು ಕರೆಕ್ಟಾಗಿ ತೋರಿಸಿದ್ದೀವಿ. ಸೊ ಅಲ್ಲಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ಬೋದು ಅವ್ರಿಗೆ. ಓಕೆ, ಆಪರೇಷನ್ ಸಿಂಧೂರ್ ಅನ್ನೋ ದಾಳಿ ಮೂಲಕ ಪಾಕಿಸ್ತಾನಗಳ ಹೃದಯ ನಡಗಿಸಿದೆ, ಸರಿ ಅನಿಸ್ತಿದ್ಯಾ ಮ್ಯಾಮ್ ನಿಮಗೆ? ಡೆಫಿನೆಟ್ಲಿ. ಬಿಕಾಸ್ ಎಲ್ಲರೂ ಹೇಳ್ದಂಗೆ ಎಲ್ಲಿ ದಾಳಿ ಆಗಿದೆ ಅಲ್ಲೆಲ್ಲ ಟೆರ್ರಿಸ್ಟ್ಸ್ ಅಡಗಿದ್ರು. ಸೊ ಇದು ಒಳ್ಳೆಯದೇ ಅನಿಸುತ್ತೆ. ಅಂದರೆ ಎಲ್ಲ ಬೇರೆ ಕಂಟ್ರೀಸ್ಗೂ ಒಂದು ಮೆಸೇಜ್ ಸಿಗುತ್ತೆ, ಭಾರತದ ಜೊತೆ ಆಟಾಡಬಾರ್ದು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರೋ ಈ ದಾಳಿ ಚಂದ್ರಮನ್ಸಿಗೆ ಇಷ್ಟ ಆಗ್ತಾ ಇದೆಯಮ್ಮ? ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಇಷ್ಟ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಈ ರೀತಿ ಬುದ್ಧಿ ಕಲಿಸಿದ್ದು ಸರಿ ಅನಿಸ್ತಿದ್ಯಾ? ಡೆಫಿನೆಟ್ಲಿ. ಬಿಕಾಸ್ ಇನ್ನೊಂದು ದೇಶ ನಮ್ಮ ಇನ್ನೋಸೆಂಟ್ ಜನನ ಬಂದು ಕೊಲ್ಲೋದು ಎಷ್ಟು ದಿನ ಸಹಿಸ್ಬೇಕು ನಾವು? ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬೆಂಗಳೂರು ಕೂಡ ಈ ಮುಂದಿನ ದಿನದಲ್ಲಿ ಈ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ, ಆತಂಕ ಏನಾದರೂ ಇದೆಯಾ ಮ್ಯಾಮ್? ನಾಟ್ ರಿಯಲಿ. ನಮ್ಮ ಗೌರ್ಮೆಂಟ್ ಸ್ಟ್ರಾಂಗ್ ಇದೆ ಅಟ್ ದ ಸೆಂಟರ್, ಮತ್ತು ಆರ್ ಮಿಲಿಟ್ರೀಸ್ ಪ್ರಿಪೇರ್ಡ್, ಎಲ್ಲ ಪ್ರಿಪೇರ್ ಆಗಿದ್ದಾರೆ. ಯಾಕೆ ಹೆದರ್ಬೇಕು ನಾವು? ಆ್ಯಂಡ್ ವಿ ಆರ್ ಸಿಟಿಸನ್ಸ್, ವಿ ಆರ್ ರೆಡಿ ಟು ಸಪೋರ್ಟ್. ಪಾಕಿಸ್ತಾನಿಗಳು ಈ ದಾಳಿಯಿಂದ ಸುಮ್ಮನೆ ಆಗ್ತಾರೆ ಅಂತ ಅನಿಸ್ತಿದ್ಯಾ ಮ್ಯಾಮ್? ಪಾಕಿಸ್ತಾನ ಒಂಥರ ಲೈಕ್ ಅ ನಾಟಿ ಚೈಲ್ಡ್. ಪ್ರತಿ ಸಲ ಏನಾದ್ರು ಒಂದು ಕೀತೆ ತೆಗೆಯುತ್ತೆ. ಬಟ್ ಈ ಸಲ ಅನಿಸುತ್ತೆ ಸ್ವಲ್ಪ ಬುದ್ಧಿ ಕಲ್ತಿರ್ಬೋದು ಅಂತ. ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದ್ದಕ್ಕೆ ನಾವು ಪ್ರತಿ ದಾಳಿ ಮಾಡಿದ್ದು ಸರಿನಾ ಮ್ಯಾಮ್? ಡೆಫಿನೆಟ್ಲಿ. ಈಗ ನಮ್ಮ ಮನೆ ಒಳಗೆ ಯಾರು ನುಗ್ಗಿದ್ರೆ ನಾವು ಅವ್ರನ್ನ ಸುಮ್ಮನೆ ಬಿಡ್ತೀವಾ? ಸೊ ವಿ ವಿಲ್ ಡೆಫಿನೆಟ್ಲಿ ಅಟ್ಯಾಕ್. ನಮ್ಮ ದೇಶಗೋಸ್ಕರ ಪ್ರಧಾನಿ ಮೋದಿ ಅವರು ಈ ರೀತಿ ಕಠಿಣ ಕ್ರಮ ತಗೊಳ್ತಿದ್ದಾರೆ, ಏನು ಹೇಳ್ತೀರಾ ಮ್ಯಾಮ್? ಈ ಥರ ಒಂದು ಸ್ಟ್ರಾಂಗ್ ಲೀಡರ್ ಮೊದಲಿಂದ ಇದ್ದಿದ್ರೆ ಭಾರತ ಎಲ್ಲೋ ಹೋಗ್ತಿತ್ತು. ಟುಡೇ ಬೀನ್ ಅ ಸೂಪರ್ ಪವರ್. ಈಗ ಮೋದಿ ಅವರು ತಗೊಂಡಿರೋ ಈ ನಿರ್ಧಾರದಿಂದ ಇನ್ನು ಮುಂದೆ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಅನಿಸುತ್ತೆ? ಆ ಥರ ನಾವು ಹೇಳಲಿಕ್ಕಾಗೋದಿಲ್ಲ. ಬಟ್ ಈಗ ಎಲ್ರಿಗೂ ಗೊತ್ತಾಗಿದೆ, ನಾವು ಸ್ವಲ್ಪ ವಿ ಆರ್ ಮೋರ್ ಅಂದರೆ ಸ್ಟ್ರಾಂಗ್, ನಮ್ಮನ್ನು ಕೆಣ್ಕ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಥ್ಯಾಂಕ್ ಯು. ಮುಂದೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಕಡೆಗೆ ಇಫ್ ಯು ಸಿ ವಾರಲ್ಲಿ ಸಾಯೋರು ಇನ್ನೋಸೆಂಟ್ಸೇ. ಬಟ್ ಒಂದು ದೇಶ ಇನ್ನೊಂದು ದೇಶ ಎಷ್ಟುವರೆಗೂ ತಾಳ್ಮೆ ಇರುತ್ತೆ? ಸೊ ಆ ತಾಳ್ಮೆನ ಕೆಣ್ಕಿದ್ದಕ್ಕೆ ತಾನೇ ಇದೆಲ್ಲ ಆಗಿದ್ದು. ಇನ್ನು ಮುಂದಾರು ಪಾಕಿಸ್ತಾನ ಒಂದು ಬುದ್ಧಿ ಕಲಿಬೇಕು ಅಂತ ಅಷ್ಟೇ. ನಾವಾಗೆ ಯಾರ ಮೇಲೂ ದಾಳಿ ಮಾಡಿಲ್ಲ, ಆದರೆ ನಮ್ಮ ಮೇಲೆ ದಾಳಿ ಮಾಡೋದನ್ನು ಸಹಿಸಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಉಗ್ರರ ಅಟ್ಟಹಾಸ ನಮ್ಮ ಭಾರತದ ಮೇಲೆ ನಡೀತಕ್ಕಂಥದ್ದು ಅತ್ಯಂತ ಖಂಡನೀಯ. 140 ಕೋಟಿ ಜನರಿಗೆ ಆಗಿರ್ತಕ್ಕಂಥ ಮಹತ್ ಗಾಯ ಅದು. ಆ ಗಾಯ ಮಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಮಾಯಲಾರದ ಗಾಯ ಆಗಿದೆ. ಆದಾಗ್ಯೂ ಕೂಡ ನಮ್ಮ ಭಾರತ ಗಣ ಸರ್ಕಾರ ರಕ್ಷಣಾ ಪಡೆ
ಉಗ್ರರನ್ನು ಸದೆಬಡಿಯುವಲ್ಲಿ ಬಗ್ಗು ಬಡಿಯುವಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ಇವತ್ತು ಮುಂಜಾನೆ ಮಧ್ಯರಾತ್ರಿ ಸಿಂಧೂರ್ ಏರ್ ಸ್ಟ್ರೈಕನ್ನು ಮಾಡಿರುವಂಥದ್ದನ್ನು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಆದರೆ ಅಲ್ಲಿ ಅವತ್ತೇನು ನಮ್ಮ 28 ಜನರನ್ನು ಅವರವರ ಧರ್ಮಪತ್ನಿಯರ ಎದುರುಗಡೆನೇ ಅವರನ್ನು ಗುಂಡಿಟ್ಟು ಕೊಂದಿರುವಂಥದ್ದು ಅತ್ಯಂತ ಖಂಡನೀಯ. ಉಗ್ರರನ್ನು ಸದೆ ಬಡಿಯಲಿಕ್ಕೆ ನಾವೆಲ್ಲ ದೇಶದ ಒಂದು ಬಗ್ಗು ಬಡಿಯಲಿಕ್ಕೆ, ಆ ದೇಶದ ಸೊಕ್ಕನ್ನು ಮುರಿಯಲಿಕ್ಕೆ ನಾವು ಭಾರತೀಯರೆಲ್ಲ ಒಕ್ಕಟ್ಟಿನಿಂದ ಇದ್ದೇವೆ. ನಮ್ಮ ರಕ್ಷಣಾ ಪಡೆ, ನಮ್ಮ ಭಾರತ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ನಾವು 140 ಕೋಟಿ ಜನ ನಮ್ಮ ದೇಶ ರಕ್ಷಣೆಗಾಗಿ ಸದಾ ಸನ್ನದ್ಧರಾಗಿರ್ತೇವೆ. ಸರ್, ಆಪರೇಷನ್ ಸಿಂಧೂರ್ ಅನ್ನೋ ದಾಳಿ ಮೂಲಕ ಪಾಕಿಸ್ತಾನಗಳ ಹೃದಯ ನಡಗಿಸಿದೆ, ಸರಿ ಅನಿಸ್ತಿದೆಯಾ ಸರ್ ನಿಮಗೆ? ಖಂಡಿತ. ಯಾಕೆಂತಂದರೆ ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದರು. ಅವರವರ ಪತ್ನಿಯರ ಎದುರುಗಡೆ ಪತಿಯರನ್ನು ಕೊಂದಿರುವಂಥದ್ದು ಯಾವ ಒಬ್ಬ ಭಾರತೀಯ ನಾಗರಿಕನಿಗೆ ಸಹಿಸ್ಲಿಕ್ಕೆ ಆಗ್ತದೆ ರೀ? ಇದು ಅತ್ಯಂತ ದುಷ್ಕೃತ್ಯ, ಅಮಾನವೀಯ, ರಾಕ್ಷಸ ಕೃತ್ಯ. ಈ ರಾಕ್ಷಸ ಕೃತ್ಯವನ್ನು ಖಂಡಿಸಲಿಕ್ಕೆ ಉಗ್ರರನ್ನು ಸದೆ ಬಡಿಯಲೇಬೇಕು. ನಾವು ಸದೆ ಬಡದೆ ತೀರ್ತೇವೆ ಭಾರತದವರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಡೆಸಿರೋ ಈ ದಾಳಿ ಚಂದ್ರಮನ್ಸಿಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನೋಡಿ. ದುಷ್ಟ ಶಕ್ತಿಯನ್ನು ಹತ್ತಿಕ್ಕಬೇಕಾದ್ರೆ ಯಾರಾದರೂ ನಾವು ಸ್ವಾಗತಿಸಲೇಬೇಕಾಗ್ತದೆ. ಆ ದುಷ್ಟ ಶಕ್ತಿಯನ್ನು ಸದೆ ಬಡಿಯಲಿಕ್ಕೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಪಕ್ಷಾತೀತವಾಗಿ, ಪ್ರಾಂತೀಯತೀತವಾಗಿ ನಾವೆಲ್ಲ ಭಾರತೀಯರು ಅನ್ನುವಂಥ ಮನೋಭಾವನೆಯಿಂದ ಸರ್ವ ಪಕ್ಷದವರು, ಸರ್ವ ರಾಜಕೀಯದವರು, ಸರ್ವ ಹಂತದ ಸರ್ವ ಧರ್ಮದವರು ಅದನ್ನು ಸ್ವಾಗತಿಸಬೇಕಾಗ್ತದೆ. ಓಕೆ, ಬೆಂಗಳೂರು ಕೂಡ ಮುಂದಿನ ದಿನದಲ್ಲಿ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತದೆ. ಆತಂಕ ಏನಾದರೂ ಇದೆಯಾ ಸರ್? ಆತಂಕ ಅಂತಂದರೆ ಈಗ ಭಾರತ ಸರ್ಕಾರ ಮತ್ತು ರಕ್ಷಣಾ ಪಡೆಯವರು ಮಾಕ್ ಪ್ರದರ್ಶನ ಅನ್ನುವಂಥದ್ದನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ರಕ್ಷಣಾ ಪಡೆ ಮತ್ತು ಭಾರತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನು ಕೊಡ್ತಾರೋ ಅದನ್ನೆಲ್ಲ ನಾವು ಪಾಲಿಸಿಕೊಂಡು ಸನ್ನದ್ಧರಿದ್ದೇವೆ. ನಮ್ಮ ರಕ್ಷಣಾ ಪಡೆ ಯಾವುದರಲ್ಲಿ ಹಿಂದಿಲ್ಲ. ಆ ದಾಳಿಯನ್ನು ಎದುರಿಸುವಂಥ ಸಾಮರ್ಥ್ಯ, ಸಹಿಸಿಕೊಳ್ಳುವಂಥ ಶಕ್ತಿ ನಮ್ಮ ದೇಶಕ್ಕಿದೆ, ನಮಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಈ ರೀತಿ ಬುದ್ಧಿ ಕಲಿಸಿದ್ದು ಸರಿ ಅನಿಸ್ತಿದೆ? ಹೌದು, ಇನ್ನೂ ಕಲಿಸ್ಬೇಕು ಅವರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಅವ್ರನ್ನ ಬಗ್ಗು ಬಡಿಲೇಬೇಕು. ಎಷ್ಟೋ 100 ಜನರು ನಮ್ಮ ಸೈನಿಕರನ್ನು ಸದೆ ಬಡಿದಿದ್ದಾರೆ, 100 ಜನರ ಅಂಗವೈಕಲ್ಯತೆಯನ್ನು ಮಾಡಿದ್ದಾರೆ, 100 ಕುಟುಂಬಗಳನ್ನು ಹಾಳು ಮಾಡಿದ್ದಾರೆ. ಅದನ್ನು ಸಹಿಸ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಪಾಕಿಸ್ತಾನಿಗಳು ಈ ದಾಳಿಯಿಂದ ಸುಮ್ಮನೆ ಆಗ್ತಾರೆ ಅಂತ ಅನಿಸ್ತಿದೆಯಾ ಸರ್? ಅವ್ರು ಪ್ರತಿ ದಾಳಿ ಮಾಡಿದರೂ ನಾವು ಸಹಿಸ್ಕೊಳ್ಳುವಂಥ ಸಾಮರ್ಥ್ಯ, ಎದುರಾಳಿಯಾಗಿ ಅವರನ್ನು ಸದೆ ಬಡಿಯುವಂಥ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ನಮ್ಮ ದೇಶಕ್ಕೋಸ್ಕರ ಪ್ರಧಾನಿ ಮೋದಿ ಅವರು ಈ ರೀತಿ ಕಠಿಣ ಕ್ರಮ ತಗೊಂಡಿದ್ದಾರೆ, ಏನು ಹೇಳ್ತೀರಾ ಸರ್? ಕಠಿಣ ಕ್ರಮ ಅಂತಂದರೆ ಸದೃಢ ದೇಹ ಇದ್ದಲ್ಲಿ ಸದೃಢ ಮನಸ್ಸು ಇರ್ತದೆ, ಸದೃಢ ಮನಸ್ಸಿದ್ದಲ್ಲಿ ಸದೃಢ ದೇಹ ಇರ್ತದೆ. ಭಾರತೀಯರ ಒಂದು ನೇತಾರರಾಗಿ, ಒಬ್ಬ 140 ಕೋಟಿ ಜನರ ಒಬ್ಬ ಪ್ರಧಾನಿಯಾಗಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸಕ್ರಮವಾಗಿ ಇರ್ತವೆ, ಅವು ಅಕ್ರಮವಾಗಿರುವುದಿಲ್ಲ. ಮೋದಿ ಅವರು ತಗೊಂಡಿರೋ ಈ ನಿರ್ಧಾರದಿಂದ ಇನ್ನು ಮುಂದೆ ಈ ರೀತಿ ಘಟನೆ ನಡೆಯುತ್ತೆ ಅಂತ ಅನಿಸ್ತಿದೆಯಾ ಸರ್ ನಿಮಗೆ? ಘಟನೆ ನಡೆದಿರುವ ಹಾಗೆ ರಕ್ಷಣಾ ಪಡೆ ಮತ್ತು ಭಾರತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇನ್ನೂ ತೆಗೆದುಕೊಳ್ಳುವಂಥ ಭಾರತೀಯರಿಗೆಲ್ಲ ನಮಗೆ ಭರವಸೆ ಇದೆ, ವಿಶೇಷವಾಗಿ ಕನ್ನಡಿಗರಿಗೂ ಭರವಸೆ ಇದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಪಾಕಿಸ್ತಾನ ಬಗ್ಗು ಬಡಿಬೇಕು, ನಮ್ಮ ಹಿಂದೂಗಳ ಸಂರಕ್ಷಣೆ ಆಗಬೇಕು, ಭಾರತೀಯರ ಸಂರಕ್ಷಣೆ ಆಗಬೇಕು. ಸಿಂಧೂ ನದಿದೇನು ಒಂದು ಒಪ್ಪಂದವನ್ನು ಹಿಂಪಡೆದಿರುವಂಥದ್ದನ್ನು ಕೂಡ ಸ್ವಾಗತಿಸ್ತೇವೆ. ನಮ್ಮ ದೇಶ ಬಲಾಢ್ಯ ದೇಶ, ನೆರೆಯ ದೇಶಗಳು ಕೂಡ, ಬೃಹತ್ ದೇಶಗಳು ಕೂಡ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾವೆ. ಅವರಿಗೂ ಕೂಡ ನಾವು ಸ್ವಾಗತಿಸ್ತೇವೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,